ये गम नहीं है कि हमको जमाना बुरा मिला, ये गम नहीं है कि हमको जमाना बुरा मिला, अफसोस तो ये है इस जमाने को हम मिले. ಈ ಮಾತು ಆತ್ಮನಿರೀಕ್ಷಣೆಯ ಒಂದು ನೆಲೆಯಲ್ಲಿ ನಮಗೆ ಪ್ರೇರಣೆಯನ್ನ ಕೊಡುತ್ತದೆ ಅನ್ನುವಂತ ಒಂದು ಅಭಿಮಾನದ ಮಾತನ್ನ ಅವರು ಗಳಿಸಿದರು. ಕೊನೆಗೆ ಈ ಅಲ್ಲಾಹನ ಪ್ರೇರಣೆಯ ಉಪದೇಶವನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ಅದಕ್ಕೆ ಬಹಳ ಅಡ್ಡಿ ಆತಂಕಗಳು ಬಂತು. ಅಲ್ಲಾಹನ ಪ್ರೇರಣೆಯಂತೆ ಅವರು ಮಕ್ಕಾದಿಂದ ಮದೀನಾ ಕಡೆಗೆ ಹೋದರು. ಮದೀನಾದಲ್ಲಿ ಅವರ ಅನುಯಾಯಿಗಳ, ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಯಿತು. ಅಲ್ಲಿ ಹೋಗುವಂತ ಒಂದು ಪ್ರಸಂಗ, ಒಂದು 100-200 ಜನ ಅವರ ಜೊತೆಯಲ್ಲಿದ್ರು ಅಭಿಮಾನಿಗಳು. ಇವರನ್ನ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಮಗೆ ನಮ್ಮ ಅಹಂಕಾರಕ್ಕೆ ಅಡ್ಡಿ ಆಗ್ತಾರೆ ಇವರು ಅಂತ ಹೇಳಿ 1,000 ಜನ ಸತ್ಯ ನಿಷೇಧಿಗಳು ಅವರ ಮೇಲೆ ದಾಳಿ ಮಾಡಿದ್ರು ಅವರನ್ನ ಮುಗಿಸ್ಲಿಕ್ಕೆ. ಅಲ್ಲಾಹನ ಪ್ರೇರಣೆಯಂತೆ ಆ ಹೋರಾಟ ನಡೆಯಿತು. ಕೇವಲ 100 ಜನ ಇದ್ದಂತ ಪ್ರವಾದಿ ಮಹಮ್ಮದರ ಅನುಯಾಯಿಗಳು 1000 ಜನರನ್ನ ಸೋಲಿಸಿ ಆ ಯುದ್ಧದಲ್ಲಿ ಜಯಗಳಿಸಿ ಅದನ್ನ ಅಲ್ಲಾಹನಿಗೆ ಸಮರ್ಪಣೆ ಮಾಡಿದ್ರು. ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಈ ಯುದ್ಧ ಇದೆಯಲ್ಲ, ಅದನ್ನ ಜಂಗ್-ಎ ಬದರ್ ಅಂತ ಕರೀತಾರೆ. ಜಂಗ್-ಎ ಬದರ್. ಅದಾದ ಮೇಲೆ ಅವರನ್ನ ಉದಾಸೀನವಾಗಿ ಯಕ್ಕಶ್ಚಿತ್ ದಾಳಿ ಮಾಡುವಂತ ಧೈರ್ಯ ಯಾರಿಗೂ ಬರಲಿಲ್ಲ. ಆದರೂ ಸಹ ಅವರ ವಿರುದ್ಧ ಅಪಪ್ರಚಾರದ ನೆಲೆಗಳು ನಡೀತಾ ಇತ್ತು, ಆದ್ರೆ ಅವರು ಅದನ್ನ ಗಮನಿಸ್ತಾ ಇರಲಿಲ್ಲ. ಅಂತ ಒಂದು ಪ್ರಸಂಗದಲ್ಲಿ ನಮ್ಮ ಪ್ರವಾದಿ ಮಹಮ್ಮದರ ಅನುಯಾಯಿಗಳಾದಂಥ ಜನ ಒಂದು ಪ್ರಸಂಗದಲ್ಲಿ ಎದುರಾಳಿಗಳು ದುರ್ಬಲರಾಗಿದ್ದಾರೆ, ಈಗ ಅವರನ್ನ ಸೋಲಿಸಿ ಓಡಿಸ್ಬೇಕು ಅಂತ ಅನ್ನುವಂತ ಕಾರಣಕ್ಕಾಗಿ ತಾವೇ ಕಾಲು ಕೆರೆದುಕೊಂಡು ಒಂದು ಯುದ್ಧ ಮಾಡಲಿಕ್ಕೆ ಹೊರಟರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದು ಬೇಡ, ಇದಕ್ಕೆ ಅಲ್ಲಾಹನ ಒಪ್ಪಿಗೆ ಇಲ್ಲ ಅಂತ ಅನ್ನುವಂತ ರೀತಿಯಿಂದ ವಿರೋಧಿಸಿದ್ರು ಸಹ ಅವರ ಅನುಯಾಯಿಗಳ ಉತ್ಸಾಹ ಉಮೇದಿನಿಂದ ಆ ಕೆಲಸ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಆ ಯುದ್ಧದಲ್ಲಿ ಭಯಂಕರವಾಗಿರ್ತಕ್ಕಂಥ ಹೊಡೆತವನ್ನ ತಿನ್ನಬೇಕಾಗಿ ಬಂತು. ಪ್ರವಾದಿ ಮಹಮ್ಮದರಿಗೂ ಸಹ ಏಟಾಯಿತು. ಆ ಯುದ್ಧವನ್ನ ಜಂಗ್-ಎ ಅಹುದ್ ಅಂತ ಕರೀತಾರೆ. ನಾನು ಯಾತಕ್ಕೆ ಈ ಕಥೆಗಳನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅವರ ಜೀವನದಲ್ಲಿ ಬಂದಂತ ಒಂದು ಮುಖ್ಯ ಘಟ್ಟಗಳನ್ನ ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಅವರು ಆ ದೇವರ ಆಜ್ಞೆಯನ್ನ ಎಷ್ಟು ವಿಶೇಷವಾಗಿ ಪಾಲನೆ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ ಒಂದು ಪ್ರಸಂಗ ಬರ್ತದೆ. ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಅವರ ಅನುಯಾಯಿಗಳು ಕೆಲವರು ಆಹಾರ ಏನಿಲ್ಲ ತಿನ್ಲಿಕ್ಕೆ. ಕೊನೆಗೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ರು, ಪ್ರವಾದಿಗಳ ಬಳಿ ಜಕಾತಿನ ಹಣ ಇದೆ, ಅದನ್ನ ಇಟ್ಕೊಂಡು ಅವರು ಸುಖವಾಗಿದ್ದಾರೆ, ನಾವು ಹೋಗಿ ಅವರನ್ನ ಆಶ್ರಯಿಸಿ ಊಟ ಮಾಡಬಹುದು ಅಂತ ಹೇಳಿ ಅವರ ಹತ್ರ ಬಂದ್ರು. ಪ್ರವಾದಿಗಳೇ, ನಮಗೆ ತುಂಬಾ ಹಸಿವಾಗ್ತಾ ಇದೆ, ಆಹಾರ ಇಲ್ಲ, ನಮಗೆ ಆಹಾರ ಕೊಡಿಸಿ. ಆ ಹಸಿವಿನ ಅನುಭವ ನಿಮಗೆ ಇಲ್ಲ ಅನ್ನೋ ಮಾತು ಒಬ್ಬನ ಬಾಯಿಂದ ಬಂತು. ವಾಸ್ತವವಾಗಿ ಅವರು ತಮ್ಮ ನಿಲುವಂಗಿಯನ್ನ ಕಳಚಿ ತೋರಿಸಿದ್ರು. ಆ ಹಸುವಿನ ಹೊಟ್ಟೆಯ ಬಾಧೆಯನ್ನ ತಡೆದುಕೊಳ್ಳಿಕ್ಕೆ ಒಂದು ಇಟ್ಟಿಗೆಯನ್ನ ಇಟ್ಟುಕೊಂಡು ಹೊಟ್ಟೆ ಮೇಲೆ ಅದನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ರು. ಅನುಯಾಯಿಗಳಿಗೆಲ್ಲ ಆಶ್ಚರ್ಯ ಆಯ್ತು. ಆಮೇಲೆ ಅವರು ಹೇಳಿದ್ರು, ಬಾ, ಅಲ್ಲಾಹ ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಮಾಡ್ತಾನೆ, ಒಂದು 4 ಕಡೆ ಹೋಗೋಣ ಅಂತ ಹೇಳಿ ಇನ್ನೊಬ್ಬ ಸತ್ಯ ವಿಶ್ವಾಸಿಯ ಮನೆಯನ್ನ ಕುರಿತು ಅವನ ತೋಟಕ್ಕೆ ಹೋದ್ರು. ಅಲ್ಲಿ ಸ್ವಾರಸ್ಯ ಏನಾಗಿತ್ತು ಅಂತಂದ್ರೆ, ಅವನ ಹತ್ರ ಕೆಲವು ಖರ್ಜೂರ ಬಿಟ್ರೆ ಬಾಕಿ ತಿನ್ಲಿಕ್ಕೆ ಏನೂ ಇರ್ಲಿಲ್ಲ. ಇದು ಅಲ್ಲಾಹನ ಕೊಡುಗೆ ಅಂತ ಹೇಳಿ ಎಲ್ಲರೂ ಹಂಚಿಕೊಂಡು ಆ ಖರ್ಜೂರವನ್ನು ತಿಂದು ವಾಪಸ್ ಬಂದ್ರು. ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಘಟನೆ. ಆ ರೀತಿ ತಮ್ಮ ಹಸಿವನ್ನ ಮುಚ್ಚಿಕೊಳ್ಳಿಕ್ಕೆ ಧರ್ಮ ಮತ್ತು ಸಮಾಜದವನ್ನ ದುರುಪಯೋಗ ಪಡಿಸಿಕೊಳ್ಳಲಾರದಂತಹ ಎಚ್ಚರ
ಅವರು ಹೇಳಿದ್ರು ಅಂತಲ್ಲ, ಅವರು ನಡೆದು ತೋರಿಸಿದ್ರು. ಇದನ್ನ ನಾವು ಗಮನಿಸ್ಬೇಕು. ಹೇಳಿದ್ರು ನಮ್ಮ ಚಂದ್ರಕಾಂತ್ ಅಣ್ಣ ಅವರು, ಒಬ್ಬ ಪಕ್ಕದ ಮನೆಯವನು ಉಪವಾಸ ಇದ್ದಾಗ ಹೊಟ್ಟೆ ತುಂಬ ಊಟ ಮಾಡುವಂತಹದ್ದು ಇಸ್ಲಾಂಗೆ ಕಬೂಲ್ ಆಗೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ವಾಸ್ತವ ಸತ್ಯ. ಅಲ್ಲಿಂದ ಮುಂದಕ್ಕೆ ಇವರ ಸಂಖ್ಯೆ ಜಾಸ್ತಿ ಆಯಿತು, ವಿರೋಧಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಅವನನ್ನ ನಾಯಕ ಅಂತ ಇಟ್ಕೊಂಡು ಎಲ್ಲರೂ ಅವನಿಂದ ಹೋದ್ರು. ಇವ್ರೇನ್ ತಿಳ್ಕೊಂಡಿದ್ರು ಬ್ರಿಟಿಷ್ನವರು ಅಂತಂದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಬೇರೆ ಬೇರೆ ಮಾಡ್ಕೊಂಡು, ಇವರಿಬ್ರು ಒಂದಾದ್ರೆ ನಾವ್ ಇರ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ ಡಿವೈಡ್ ಅಂಡ್ ರೂಲಿಂಗ್ ಪಾಲಿಸಿಯನ್ನ ಅತ್ಯಂತ ತೀಕ್ಷ್ಣವಾಗಿ ಮತ್ತು ಅತ್ಯಂತ ಕರ್ಕಶವಾಗಿ ಜಾರಿ ಕೊಟ್ಟವರು ಅವರು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಮುಸ್ಲಿಮರನ್ನ ಕರೆದು ಹೇಳಿದ್ರು, ನೀವು ಈ ದೇಶವನ್ನ 800 ವರ್ಷ ಆಳಿತೀರಿ, ನೀವು ಬಹಳ ಅದ್ಭುತ, ಇವರೆಲ್ಲ ನಿಮ್ ಗುಲಾಮರಾಗಿದ್ದವರು, ನೀವ್ಯಾಕೆ ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತೀರಿ ಅಂತ ಅವ್ರಿಗೆ ಹೇಳ್ಕೊಟ್ರು. ಇವ್ರಿಗೆ ಹೇಳ್ಕೊಟ್ರು, ಇವರೆಲ್ಲ ನಿಮ್ಮನ್ನ ದೋಚಲಿಕ್ಕೆ ಬಂದವರು, ಇವ್ರನ್ನ ಯಾವತ್ತೂ ನಂಬೇಡಿ, ಇವ್ರನ್ನ ಹೊರಗಡೆ ಇಡಿ ಅಂತ. ಹೀಗೆ ಇಬ್ಬರ ನಡುವೆ ಜಗಳ ತಂದಿಟ್ಟು ತಾವು ಬಹಳ ಇನ್ನೊಂದು 100 ವರ್ಷ ಇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡ್ರು. ವಾಸ್ತವವಾಗಿ ಹೇಳ್ತೇನೆ, ಈ ದೇಶ ಸ್ವಾತಂತ್ರ್ಯವಾಗಿ ಹೋಗುವಂತ ಸನ್ನಿವೇಶದಲ್ಲಿ ಅಖಂಡ ಭಾರತ ನಿರ್ಮಾಣ ಆಗಿದ್ರೆ ಬ್ರಿಟಿಷ್ನವರು ತಾವು ತಿಂದದ್ದನ್ನೆಲ್ಲ ವಾಪಸ್ ಕಕ್ಕಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಿದ್ರು. ಅದಕ್ಕೋಸ್ಕರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಹಿಂದೂ ಮುಸ್ಲಿಂ ಅನ್ನುವಂತ ಗದ್ದಲವನ್ನ ಸೃಷ್ಟಿ ಮಾಡಿ ಪಾಕಿಸ್ತಾನ ಹಿಂದೂಸ್ತಾನ ಅಂತ ಅನ್ನುವಂತ ರೀತಿಯಿಂದ ಗದ್ದಲ ತಂದಿಟ್ಟು ಹೋದ್ರು. ಅವರು ಬಿತ್ತಿದ ವಿಷ ಬೀಜ 75 ವರ್ಷ ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ. ಯೋಚನೆ ಮಾಡಬೇಕು. ನಮಗೆ ಅಧ್ಯಯನ, ಸ್ವಂತ ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಅದನ್ನ ಸಂಪೂರ್ಣವಾಗಿ ಪ್ರವಾದಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ರೆ ನಾವು ಎಲ್ಲಿ ತಪ್ಪಿದ್ದೇವೆ? ನಾವು ಜಗತ್ತನ್ನೆಲ್ಲ ಸುಳ್ಳು, ಇದೆಲ್ಲ ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇದ್ದೇವೆ. ವಾಸ್ತವವಾಗಿ ಈ ಜಗತ್ತಿನಲ್ಲಿ ನಮ್ಮಂತ ಅಜ್ಞಾನಿಗಳು, ಚಿಂತನೆ ರಹಿತರು ನಾವು ಹುಟ್ಟಿದ್ದೇವೆ ಅನ್ನೋದು ಈ ಜಗತ್ತಿನ ದೌರ್ಭಾಗ್ಯ ಅಂತ. ಏ ಅಫ್ಸೋಸ್ ತೋ ಏ ಹೈ ಇಸ್ ಜಮಾನೆ ಕೋ ಹಮ್ ಮಿಲೆ. ಇಂಥ ಪ್ರಸಂಗದಲ್ಲಿ ಪರಸ್ಪರ ಕುಂತು ಆಚಾರ ವಿಚಾರಗಳನ್ನು ಚಿಂತನೆ ಮಾಡ್ತಾ ಹೋಗಬೇಕು. ವಾಸ್ತವವಾಗಿ ನಮ್ಮ ಅನೇಕರು ಆ ಕೆಲಸ ಮಾಡಿದ್ದಾರೆ, ನಮ್ಮ ಹಿರಿಯರು. ಆ ಮಾರ್ಗದಲ್ಲಿ ಇವತ್ತು ಮತ್ತೆ ಕಬೀರದಾಸರು ಬರಬೇಕು. ಇವತ್ತು ಮತ್ತೆ ನಮ್ಮ ಸೂಫಿ ಸಂತರು ಮತ್ತೆ ಜಗತ್ತಿನಲ್ಲಿ ಜಾಗೃತರಾಗಬೇಕು ಭಾರತದಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಶಿಶುನಾಳ ಶರೀಫರಂತಹ ಹಿರಿಯ ಆಧ್ಯಾತ್ಮಿಕ ಜೀವಿಗಳು ಮತ್ತೆ ಬರಬೇಕು. ಅವರೆಲ್ಲ ಬಂತು ಅಂತಂದ್ರೆ ಈಶ್ವರ ಅಲ್ಲ, ನೀನೇ ಎಲ್ಲ ಅನ್ನುವಂಥ ಮಾತಿಗೆ ಒಂದು ಬೆಲೆ ಬರ್ತದೆ. ಆವಾಗ ನಾವೆಲ್ಲ ವಿಶ್ವಾಸಿಗಳಾಯ್ತು ಅಂದ್ರೆ ಇಡೀ ಪ್ರಪಂಚ ಆ ರೀತಿ ನಮ್ಮ ಪರಿವರ್ತನೆಗಾಗಿ ಕಾಯ್ತಾ ಇದೆ. ನಾವು ಪರಿವರ್ತನೆ ಆದ್ರೆ ಇಡೀ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ ಇದನ್ನು ಬಿಡ್ತದೆ. बेंगलुरु के मत्तीकेरे में मस्जिद ताहा के तहत जश्न ईद मिलादुन्नबी सल्लल्लाहु अलैहि वसल्लम का शानदार पुरबहार पुरवकार इनाकाद। हजार बरक गिरे लाख आंधियां उठें, हजार बरक गिरे लाख आंधियां उठें, वो फूल खिल के रहेंगे जो खिलने वाले हैं, वो फूल खिल के रहेंगे जो खिलने वाले हैं। जी हाँ दोस्तों, समाज को बांटने, तोड़ने, नफरत फैलाने की लाख कोशिशें क्यों न हो, हकीकत व सच्चाई आया होकर रहेगी। और वो हकीकत और वो सच्चाई हिंदू मुस्लिम इत्तेहाद, हिंदू मुस्लिम यूनिटी है, जो इस मुल्क की सबसे बड़ी खूबसूरती है, जो इस मुल्क की सबसे बड़ी ताकत है। और इस खूबसूरती व ताकत का खुशनुमा मंजर जश्न ईद मिलादुन्नबी सल्लल्लाहु अलैहि वसल्लम की इस तकरीब में देखने को मिला। 8 अक्टूबर 2023 बरोज इतवार मनाए गए इस जश्न की सबसे बड़ी खूबी खुसूसियत ये थी कि एक बड़े हिंदू स्वामी जी ने और एक बड़े हिंदू दानिश्वर ने पैगंबर इस्लाम हजरत मोहम्मद सल्लल्लाहु अलैहि वसल्लम की सीरत पर रोशनी डाली। सीरत के मौजू पर उलमाए कराम, मुस्लिम दानिश्वरों के ख्यालात,
लोग सुनते आ रहे हैं। लेकिन इस जलसे में हिंदू मजहब के रहनुमाओं ने जिस अंदाज में सीरतुन नबी सल्लल्लाहु अलैहि वसल्लम पर गुफ्तगू की वो काबिल गौर थी। बेंगलुरु के मशहूर मठ बेली मठ के शिवरुद्र स्वामी जी ने अपनी तकरीर में जंगे बदर, जंगे ओहद और सुलह हुदैबिया का जिक्र करते हुए कहा कि पैगंबर इस्लाम हजरत मोहम्मद सल्लल्लाहु अलैहि वसल्लम की शख्सियत सबको साथ लेकर चलने वाली थी, अमन व इत्तेहाद का पैकर थी। टुमकुर से आए प्रोफेसर चंद्रकांत ने अपनी नायाब तकरीर में कहा कि इस दुनिया के आखिरी नबी हजरत मोहम्मद मुस्तफ़ा सल्लल्लाहु अलैहि वसल्लम के अखलाक किरदार न सिर्फ मुसलमानों के लिए बल्कि तमाम लोगों के लिए नमूना हैं। पड़ोसियों के हुकूक, रिश्तेदारों के हुकूक, मजदूरों के हुकूक, मजहबी व समाजी जिम्मेदारी का अमली नमूना हुजूर सल्लल्लाहु अलैहि वसल्लम ने पूरी दुनिया को पेश किया है। प्रोफेसर चंद्रकांत ने कहा कि मोहम्मद सल्लल्लाहु अलैहि वसल्लम ने कहा है कि माँ बाप से गुस्सा तो दूर उफ तक न कहें। हुजूर सल्लल्लाहु अलैहि वसल्लम की इस तालीम का असर यह है कि दुनिया में मौजूद ओल्ड एज होम में सबसे कम तादाद मुसलमानों की है। प्रोफेसर चंद्रकांत ने कहा कि मौजूदा समाज में कई मुसलमान गरीब हैं, छोटी मोटी कमाई करते हैं, लेकिन हजरत मोहम्मद सल्लल्लाहु अलैहि वसल्लम के रास्ते पर चलते हुए माँ बाप, रिश्तेदारों के हुकूक को अदा करने की पूरी कोशिश करते हैं। दोस्तों, इस जलसे में शिवरुद्र स्वामी जी और प्रोफेसर चंद्रकांत ने एक अहम बात ये कही कि हिंदुस्तान में हिंदू मुस्लिम भाईचारा, हिंदू मुस्लिम यूनिटी सदियों से कायम है, लेकिन अंग्रेजों ने अपने इख्तिदार के लिए हिंदू और मुसलमानों में नफरत के बीज बोए जो आज भी अपना असर दिखा रहे हैं। इस मौके पर बेंगलुरु सिटी जामिया मस्जिद के खतीब व इमाम मौलाना मकसूद इमरान रशादी ने कहा कि मजहब इस्लाम वतन से मोहब्बत का दर्स देता है, जरूरत पड़ने पर वतन के लिए जान कुर्बान करने का हुक्म देता है। मौलाना मकसूद इमरान रशादी ने कहा कि हिंदुस्तान एक ऐसा अजीम मुल्क है जहां एक ही वक्त में मंदिरों से घंटियां बजती हैं, मस्जिदों से अल्लाहू अकबर की सदाएं बुलंद होती हैं। यहाँ लोग एक दूसरे के त्योहारों में, एक दूसरे की खुशियों में, दुख दर्द में शामिल होते हुए आ रहे हैं, लेकिन चंद मुट्ठी भर लोग इस दोस्ती को, इस भाईचारे को खत्म करने की कोशिशें कर रहे हैं जो कभी कामयाब न होंगे। इस यादगार जलसे में वजीर आला सिद्धरामैया के सियासी मुशीर MLC नसीर अहमद, आंजहानी वजीर आजम VP सिंह के साबिक सियासी मुशीर सैयद अशरफ और कई अहम शख्सियात ने शिरकत की। इस मौके पर मस्जिद ताहा के दरवाजों पर कन्नड़ जबान में कुरान की आयतों के तर्जुमे का इजरा अमल में आया। मस्जिद ताहा कमेटी के सदर समीउल्लाह खान, नायब सदर सैयद मुख्तार, जनरल सेक्रेटरी शाहजहां, खाजिन समीउल्लाह सागर और दीगर तमाम मेंबरान की कोशिशों से ये अजीमुशान जलसा सीरतुन नबी सल्लल्लाहु अलैहि वसल्लम कामयाबी के साथ हमकनार हुआ। मुसलमानों के अलावा बड़ी तादाद में हिंदू भाइयों ने इस जलसे से इस्तेफादा किया। जनूबी न्यूज रिपोर्ट।